ನಿನ್ನ ಮಾತು ಕೇಳಿದರೆ ನನಗೆ ಈ ಮನೆಯಲ್ಲಿ ನಿಲ್ಲೋದಕ್ಕೂ ಅಸಹ್ಯ ಅನಿಸ್ತಾ ಇದೆ. ರಘು, ನೀನನ್ನೆಲ್ಲ ಎಷ್ಟೇ ತುಚ್ಛವಾಗಿ ಕಂಡ್ರು ನೀನು ಕಂಡ್ರೆ ನಂಗೆ ಸಿಟ್ಟೇ ಬರಲ್ಲ. ಪ್ಲೀಸ್ ನನ್ನ ಮಾತು ಕೇಳು, ನನ್ನ ಪ್ರೀತಮನಾಗು, ನನ್ನಿಂದ ಯಾವ ಸುಖ ಬೇಕಾದರೂ ಅನುಭವಿಸು. ನನ್ನ ಗಂಡನಿಂದ ಸಿಗಲಾದ ತೃಪ್ತಿನ ನಾನು ನಿನ್ನಿಂದ ಬಯಸೋದು ತಪ್ಪ. ಕಮಾನ್ ಕಮಾನ್ ಮಾಡಿ ಕಾಮನ್ ಮಕ್ಕಳಾಗಿರೋ ನೀನು ಇನ್ನೊಂದು ಸಾರಿ ನನ್ನ ಮೈ ಮೇಲೆ ಬಂದ್ರೆ ನಿನಗೆ ಹೇಗತ್ತಿ? ಅಯ್ಯೋ ಏನಾಯ್ತು ಜಾಗ ಇಲ್ಲೇ ಕಾಣುತ್ತಿರುವೆ. ನೀವು ಬೇಗನೆ ಬರ್ದೆ ಹೋಗಿದ್ರೆ ನಿಮ್ಮ ತಮ್ಮನ ಕೈಯಲ್ಲಿ ನನ್ನ ಮಾನ ಮರ್ಯಾದೆ ಎಲ್ಲ ಮಾಡಿ ಹೋಗ್ತಿರ್ತಾರೆ. ನಿಮ್ಮ ತಮ್ಮನ ಸೂಕ್ಷ್ಮವಾದ ವಿಚಾರವನ್ನ ನಾನು ಮೊದಲೇ ಅರ್ಥಕೊಂಡಿದ್ದೆ. ಅದಕ್ಕಾಗಿ ನೀವು ನನ್ನ ಮನೆ ಬಿಟ್ಟು ಹೊರಗಾಕಿ ಅಂತ ನಮಗೆ ಯಾರು ಸಲ ಎಚ್ಚರಿಕೆ ಕೊಟ್ಟೆ. ನನ್ನ ಮಾತನ್ನೇ ಕೇಳಿಲ್ಲ ನೀವು. ನನ್ನ ಮೇಲಿನ ಶೈಲಿಗಾಗಿ ಈಗಿನ ದುರಾಚಾರ ನಡೆಸಿದ್ರಿಗೆಲ್ಲ ಅತ್ತಿಗೆ ಮೇಲೆ ಬಲತ್ಕಾರ ಮಾಡೋಣ ಯೇಸುವನ್ನು ತಿಳಿದುಕೊಂಡು ನೀವೇನೋ ನೀಚ ಏನಿಲ್ಲ ಗಲಾಟೆ. ಇನ್ನೂ ಏನಾಗಬೇಕಪ್ಪ? ಇಲ್ಲಿವರೆಗೂ ಅನ್ನ ಹಾಕಿ ಅನ್ನನ ಗುಣವನ್ನ ಅನ್ನ ಹತ್ತಿಗೆ ಮೇಲೆ ಬಲತ್ಕರಿಸಲು ಪ್ರಯತ್ನಿಸಿದ್ದನಪ್ಪ. ಈ ನಿನ್ನ ಚಿಕ್ಕ ಮಗ ಏನಿದು ನಾನು ಕೇಳುತ್ತಿರುವ ಮಾತು ವಿಚಾರ? ಹೇ ಪಾಪಿ, ಇಂಥ ನಿರ್ಲಜ್ಜ ತಲೆಗೆ ಕೈ ಹಾಕಿದೆಯಲ್ಲ. ಇಲ್ಲಮ್ಮ ಇಲ್ಲ, ನಾನು ನೀಚನಲ್ಲ. ನಿನ್ನ ಪಾದಗಳಿಗೆ ಇದು ಕಟ್ಟುಕತೆ ಅಮ್ಮ, ಕಟ್ಟುಕತೆ. ಏ ರಘು, ಸತ್ಯದ ವಿಷಯ ಏನೆಂಬುದನ್ನು ಚೆನ್ನಾಗಿ ಹೇಳು. ಇಲ್ಲ ಅಂದ್ರೆ ನಿನ್ನ ಕತ್ತನ್ನು ಇನ್ನೇ ಹೆಚ್ಚಿಗೆ ಇಲ್ಲ ಅನಿಸ್ಬಿಡ್ತೀನಿ. ಪ್ರತ್ಯಕ್ಷಕಂದು ಪ್ರಮಾಣಿಸಿ ನೋಡಿದ್ರು ನಾನು. ಮತ್ತೆ ಮತ್ತೆ ಅವನಿಗೆ ಹೋಗ್ತಿರ್ಲಿಯಪ್ಪ. ಒಟ್ಟಾರೆ ನಾನು ಈ ಮನೆಯಲ್ಲಿ ನಿಲ್ಲಬಾರದು ವಿಚಾರ ಮಾಡಿದ್ದೇನೆ. ದಿಲೀಪ, ಪ್ರತ್ಯಕ್ಷ ಕಂಡರು ಪ್ರಮಾಣಿಸಿ ನೋಡಬೇಕಾದದ್ದು ಈ ಮನೆಯ ಯಜಮಾನನಾದ ನನ್ನ ಕರ್ತವ್ಯನಪ್ಪ. ನೀವು ಈ ಮನೆಯ ಯಜಮಾನರು, ನೀವು ಈ ಮನೆಯ ಯಜಮಾನರಂದಿದ್ದರೆ ನನ್ನ ಮನೆಯಾಗೆ ಇಂಥ ಮಟ್ಟಕ್ಕೆ ಬರುತ್ತಿತ್ತಪ್ಪ. ನನ್ನ ಹೆಂಡತಿಯ ಮೇಲೆ ಬಲತ್ಕರಿಸಿದ ಪ್ರತ್ಯಕ್ಷ ನಾನೇ ಕಂಡರು. ಈ ನೀತರಿಗೆ ಶಿಕ್ಷೆ ಕೊಡಕ್ಕಾಗದೆ ಈ ಮನೆಯ ಯಜಮಾನರು ನೀವು ಯಜಮಾನರಂದು ಹೇಗೆ ಮಾಡೋದಕ್ಕೆ ನಾಚಿಕೆ ಆಗಬೇಕು ನಿಮಗೆ. ದಿಲೀಪ, ಹಾಗಾದ್ರೆ ಈ ದೃಶ್ಯನ ನೀನು ಕಣ್ಣಾರೆ ಕಂಡಿದ್ದೀನು? ತಾಂಡ ಮಾಡುತ್ತಿರುವ ಈ ಮನೆಯಲ್ಲಿ ನನ್ನ ಮಾತಿಗೆ ಎಲ್ಲಿದೆಯಪ್ಪ ಬೆಲೆ? ಸಾಕು, ಮುಂದೆ ಮಾತನಾಡಬೇಡ. ಹೇಳಲಾರೆ. ರಘು, ಅಂತಿಗೆ ಹೆತ್ತಮ್ಮನ ಸಮಾನವು ಎಂಬುದನ್ನು ಅರಿಯದೆ ಅವಳ ಮೇಲೆ ಬಲಾತ್ಕಾರ ಮಾಡೋದಕ್ಕೆ ನಿನಗೆ ನಾಚಿಕೆ ಆಗಲಿಲ್ಲವೇನೋ? ಮೊದಲು ಅಪ್ಪಾಜಿ, ಸಾರಾಸಾರವಾಗಿ ವಿಚಾರ ಮಾಡಿ ನನ್ನನ್ನು ಹೊರನೂಕಬೇಡಿಯಪ್ಪ, ಹೊರನೂಕಬೇಡಿ. ಮುಂದೊಂದು ದಿನ ಸತ್ಯ ಸಂಗತಿ ಏನೆಂದು ಗೊತ್ತಾದಾಗ ನಾನು ನಿರಪರಾಧಿ ಎಂದು ಒಪ್ಪಿಕೊಳ್ಳಬೇಕಾಗುತ್ತದೆ. ಇನ್ನೊಂದು ಸಾರಿ
ಸಾರಿ ವಿಚಾರ ಮಾಡಿ ಅಪ್ಪಾಜಿ, ಇನ್ನೊಂದು ಸಾರಿ ವಿಚಾರ ಮಾಡಿ. ವಿಚಾರ ಮಾಡುವ ಪ್ರಶ್ನೆಯೇ ಮುಗಿದು ಹೋಗಿದೆ ಈಗ. ಸುಮ್ಮನೆ ನನ್ನನ್ನು ರೇಗಿಸಬೇಡ. ನನ್ನ ಮಾತಿಗೆ ಎದುರಾಡದೆ ಈ ಮನೆಯಿಂದ ಹೊರಬಿಡುವ ಮೊದಲು. ಅಪ್ಪಾಜಿ, ನಾನು ನಿರಪರಾಧಿಯಾಗಿದ್ದೇ ನಿಜವಾಗಿದ್ದರೆ ನೀವು ಯಾವ ಶಿಕ್ಷೆ ಕೊಟ್ಟರೂ ಅನುಭವಿಸೋಕೆ ನಾನು ಸಿದ್ಧವಾಗಿದ್ದೆ. ನೀವು ನನ್ನನ್ನು ಕತ್ತರಿಸುತ್ತೇನೆ ಎಂದರೂ ನಿಮಗೆ ಕತ್ತುವಾಗಿಸುತ್ತಿದ್ದೆ. ಆದರೆ ತಪ್ಪೇ ಮಾಡದ ನನಗೆ ಈ ರೀತಿ ಜಾರತನದ ಅಪವಾದವನ್ನು ಭರಿಸಬೇಡ ಅಪ್ಪಾಜಿ, ಭರಿಸಬೇಡಿ. ಇನ್ನೊಂದು ಸಾರಿ ವಿಚಾರ ಮಾಡಿ ಅಪ್ಪಾಜಿ, ಇನ್ನೊಂದು ಸಾರಿ ವಿಚಾರ ಮಾಡಿ. ಹೇ ರಘು, ಹೇಳಿದ ಉತ್ತರನೇ ಮತ್ತೆ ಮತ್ತೆ ಹೇಳೋದಕ್ಕೆ ನನ್ನಿಂದ ಸಾಧ್ಯವಿಲ್ಲ. ಅತ್ತಿಗೆ ಮೇಲೆ ಕಾಮ ದೃಷ್ಟಿ ಬೀರದ ನಿನ್ನಂತ ದ್ರೋಹಿಗೆ ನನ್ನಲ್ಲಿ ಕ್ಷಮೆಯೂ ಇಲ್ಲ. ನನ್ನ ಮಾತಿಗೆ ಎದುರಾಡದೆ ಸುಮ್ಮನೆ ಹೊರಬೀಳ ಇಲ್ಲಿಂದ. ಹೋಗ್ತೀನಿ ಅಪ್ಪಾಜಿ, ಹೋಗ್ತೀನಿ. ನಿಮ್ಮ ಮಾತಿಗೆ ನಾನೆಂದೂ ಅಮಾನ್ಯ ಮಾಡಿದವನಲ್ಲ. ಅತ್ತಿಗೆ, ನಿಮ್ಮ ಈ ಚದುರಂಗ ನಾಟಕ್ಕೆ ನಾನು ಸಹಕರಿಸಲಿಲ್ಲವೆಂದು ನನಗೆ ಶಿಕ್ಷೆ ಕೊಡಿಸಿದೆ ಅಂತ. ನಿನ್ನನ್ನು ಆ ದೇವರು ಚೆನ್ನಾಗಿಟ್ಟಿರಲ್ಲಮ್ಮ, ಚೆನ್ನಾಗಿಟ್ಟಿರಲಿ. ಅಣ್ಣ, ಈ ನಿನ್ನ ತಮ್ಮನ ಗುಣ ಎಂಥದ್ದು ಎಂದು ನನಗೆ ಗೊತ್ತಿದ್ದರು. ಹೆಂಡತಿಯ ಮಾತೇ ನಿಜ ಎಂದು ಒಪ್ಪಿಕೊಂಡಿಯಲ್ಲ ಅಣ್ಣ. ನೀವಿಬ್ಬರು ಕೂಡಿ ರಘುವೀರ, ನೀನು ಈ ಮನೆಯಲ್ಲಿ ಇರುವುದು ನಮಗೆ ಇಷ್ಟವಿಲ್ಲ, ಎಲ್ಲಿಯಾದರೂ ಹೊರಟು ಹೋಗು ಎಂದಿದ್ದರೆ ಸಂತೋಷದಿಂದ ಎಂತಾದರೂ